ಹಲೋ ಎಲ್ರಿಗೂ ನಮಸ್ಕಾರ. ಮೊದಲ ಸೆಷನ್ನಲ್ಲೇ ಭಾರತ ಮುಗ್ಗರಿಸಿದೆ ಅಂತಲೇ ಹೇಳ್ಬೋದು. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲನೇ ಸೆಷನ್ ಸ್ಟ್ರೈಟ್ ಅವೇ ಆಸ್ಟ್ರೇಲಿಯಾ ಕಡೆ ಹೋಗಿದೆ ಅಂತಲೇ ಹೇಳ್ಬೋದು. ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ತಂಡಕ್ಕೆ ಆರಂಭಿಕ ಆಘಾತ ಆಗತ್ತೆ. ಸೊ ಜೈಸ್ವಾಲ್ 0 ರನ್ಗೆ ಔಟ್ ಆಗ್ತಾರೆ. ಸ್ಟಾರ್ಕ್ ಫಸ್ಟ್ ಬ್ಲಡನ್ನು ಮಾಡ್ತಾರೆ. ಸೊ ಇದರೊಂದಿಗೆ ಆರಂಭಿಕ ಆಘಾತ ಅನುಭವಿಸುತ್ತೆ. KL ರಾಹುಲ್ ಜವಾಬ್ದಾರಿಯುತ ಆಟವನ್ನು ಆಡ್ತಾ ಇರ್ತಾರೆ. ಸೊ ಅದಾದ ಬಳಿಕ ದೇವದತ್ ಪಡಿಕ್ಕಲ್ ಅವರು ಕೂಡ 23 ಬಾಲ್ಗಳ ಡಕ್ಕನ್ನು ಹೊಡಿತಾರೆ. ಸೊ ಇದರೊಂದಿಗೆ ಮತ್ತೊಮ್ಮೆ ಸಂಕಷ್ಟಕ್ಕೆ ಸೇರ್ತಾರೆ ಭಾರತ, 2 ವಿಕೆಟ್ ಕಳೆದುಕೊಂಡು. ಸೊ ಆ ಕಡೆಗೆ ವಿರಾಟ್ ಕೊಹ್ಲಿ ಬರ್ತಾರೆ. ಅವರು ಕೂಡ ಜಾಸ್ತಿ ಹೊತ್ತು ನಿಲ್ಲಲಿಲ್ಲ. KL ರಾಹುಲ್ ಜೊತೆ ಕೊಂಚ ಹೊತ್ತು ಅವರು ಕೂಡ ಕ್ರೀಸಲ್ಲಿ ಇದ್ದರು. KL ರಾಹುಲ್ ಮಾತ್ರ ಸಖತ್ತಾಗಿ ಬಾಲನ್ನು ಲೀವ್ ಮಾಡೋದು, ಹಾಗೆಯೇ ಡಿಫೆನ್ಸಿಂಗ್ ಎಲ್ಲ ಸಖತ್ತಾಗಿತ್ತು KL ರಾಹುಲ್ ಅವ್ರದ್ದು. ಸೊ ಅದಾದ ಬಳಿಕ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ. ಸೊ ಇದರೊಂದಿಗೆ ಭಾರತ ಮತ್ತೊಮ್ಮೆ ಸಂಕಷ್ಟದಲ್ಲಿ ಸಿಲುಕಿರುತ್ತೆ. ಸೊ KL ರಾಹುಲ್ ಅವರ ಜೊತೆ ಪಂತ್ ಅವರ ಜೊತೆ ಆಗ್ತಾರೆ. ಆದರೆ KL ರಾಹುಲ್ ಅನ್ಫಾರ್ಚುನೇಟ್ಲಿ ಔಟ್ ಆಗಬೇಕಾಗಿ ಬರುತ್ತೆ. ಸೊ KL ರಾಹುಲ್ ಅವರ ಡಿಸ್ಪ್ಲೇಸಲ್ಲಿ ಇವಾಗಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಯಾಕಂದರೆ ಬ್ಯಾಟು ಪ್ಯಾಡ್ಗೆ ಬಡ್ದ ಥರ ಅನಿಸ್ತಾ ಇತ್ತು. ಸೊ ಆದರೂ ಕೂಡ ಅದರಿಂದ ಔಟ್ಸೈಡ್ ಎಜ್ ಬಂದಿರೋದು. ಸೊ ಕ್ಲಿಯರ್ ಸ್ಪೈಕ್ ಏನು ಬಂದಿರಲಿಲ್ಲ. ಬ್ಯಾಟಿಂದ ಬಾಲ್ ಬ್ಯಾಟಿಗೆ ತೆಗಿದೆಯೋ ಅಥವಾ ಬ್ಯಾಟ್ ಪ್ಯಾಡಿಗೆ ತೆಗೆದೋ ಅಂತ ಕನ್ಫ್ಯೂಷನ್ ಇದರಿಂದ ನೋ ಕನ್ಕ್ಲೂಸಿವ್ ಎವಿಡೆನ್ಸ್ ಪ್ರಕಾರ ರಾಹುಲ್ ಅವ್ರಿಗೆ ಔಟನ್ನೇ ಕೊಟ್ಬಿಡ್ತಾರೆ. ಸೊ ಇದು ಸ್ವಲ್ಪ ಹಾರ್ಶ್ ಡಿಸಿಷನ್ ಅಂತಲೇ ಹೇಳ್ಬೋದು. ನೋಡಿದರೆ ಬ್ಯಾಟ್ ಪ್ಯಾಡಿಗೆ ಥರ ತಾಗಿದ ರೀತಿ ಕಾಣಿಸ್ತಾ ಇತ್ತು. ಸೊ ಇದರೊಂದಿಗೆ ಅನ್ಫಾರ್ಚುನೇಟ್ಲಿ ಸಖತ್ತಾಗಿ ಆಡ್ತಿದ್ದ ರಾಹುಲ್ ಅವರು ಕೂಡ ಔಟ್ ಆಗ್ತಾರೆ. ಇದರೊಂದಿಗೆ 51ಕ್ಕೆ 4 ವಿಕೆಟನ್ನು ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿರುತ್ತೆ ಲಂಚ್ ಕೊಡೋ ಹೊತ್ತಿಗೆ ಭಾರತ ತಂಡ. ಸೊ ಇನ್ನು ಮುಂದೆ ಪಾರ್ಟ್ನರ್ಶಿಪ್ ಬೇಕು, ಇಲ್ಲಾಂದರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಕಷ್ಟ ಆಗುತ್ತೆ. ಸೊ ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.